ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳ ದೇವಿಯವರು. ಪರಿಮಳ ದೇವಿಯವರು ಪ್ರಸೂತಿ ತಜ್ಞರು, ಸ್ತ್ರೀರೋಗ ತಜ್ಞರು, ಅದರಲ್ಲಿ ವಿಶ್ವವಿಖ್ಯಾತವಾದಂಥ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಂಥವ್ರು. ಈಗೇನು ಮೋದಿಜಿಯವರು ಪ್ರಾರಂಭ ಮಾಡಿದಾರಲ್ಲ ವ್ಯಾಕ್ಸಿನೇಷನ್ ಎಲ್ಲ ಮಕ್ಕಳಿಗೆ ಅಂತ, ಅದನ್ನ ಟೆಸ್ಟ್ ಮಾಡಕ್ಕೆ CS ಸರ್ವಿಕ್ಸ್ ನ ಟೆಸ್ಟ್ ಮಾಡೋದ್ರಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದಂಥವ್ರು. ಅಷ್ಟೇ ಅಲ್ಲ, ಕಾಲ್ಪೋಸ್ಕೋಪಿ ಮತ್ತೆ ರೋಬೋಟಿಕ್ ಸರ್ಜರಿಯಲ್ಲಿ ಕೂಡ ಎತ್ತಿದ ಕೈ. ಆದರೆ ಇತ್ತೀಚಿನ ದಿನದಲ್ಲಿ, ಅದು ಕೊರೋನಾ ಮುಗಿದ ನಂತರ, ಒಬೆಸಿಟಿ ಅಂದ್ರೆ ಸ್ಥೂಲಕಾಯ ವಿಪರೀತ ಹೆಚ್ಚಾಗಿದೆ. ಅದು ಮಕ್ಕಳಲ್ಲೂ ಮಹಿಳೆಯರಲ್ಲಿ 30% ಹೆಚ್ಚಾಗಿದೆ ಅಂತ ಬೆಂಗಳೂರಲ್ಲಿ ಕಂಡು ಬಂದಿದೆ. ಇನ್ನು ಬೇರೆ ಕಡೆಗೂ ಅದೇ ತರ. ಈ ಒಬೆಸಿಟಿ ಅಂದ್ರೆ ಸ್ಥೂಲಕಾಯ, ಇದರಿಂದ 60ಕ್ಕೂ ಹೆಚ್ಚು ಕಾಯಿಲೆಗಳು ಬರುತ್ತೆ. ಅದರಲ್ಲೂ 6 ಮಾರಣಾಂತಿಕವಾದಂಥದ್ದು ಅಂತ. ಅಂದ್ರೆ ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್, ಅದಲ್ಲದೆ ಅಲ್ಝೈಮರ್ ಡಿಸೀಸ್. ಈ 6ರಿಂದ ಸಾಯುವವರ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಸಾವು ಬರದೇ ಇದ್ರೂ ಕೂಡ ತೊಂದರೆ ಬರುವಂತದ್ರ 60ರಲ್ಲಿ ಒಂದು ಈ ಪಾಲಿಸಿಸ್ಟಿಕ್ ಓವರಿ ಮತ್ತೆ ಅದರಿಂದ ಆಗುವ ಅನಾಹುತಗಳು. ಇವತ್ತು ಅವರು ನಮಗೆ ಈ ಪಾಲಿಸಿಸ್ಟಿಕ್ ಓವರಿ ಅಂದ್ರೆ ಏನು, ಆ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂದ್ರೆ ಏನು, ಡಿಸೀಸ್ ಅಂದ್ರೆ ಏನು, ಅದರಿಂದ ಏನಾಗುತ್ತೆ, ಒಬೆಸಿಟಿಗೂ ಇದಕ್ಕೂ ಏನ್ ಸಂಬಂಧ, ಅಂದ್ರೆ ಎಲ್ಲಮ್ಮನ್ ಗುಡ್ಡಕ್ಕೂ ಮುಲ್ಲನ್ಗೂ ಏನ್ ಸಂಬಂಧ ಅಂತಲ್ಲ, ಈ ಒಬೆಸಿಟಿಗೂ ಇದಕ್ಕೂ ಸಂಬಂಧ ಇದೆ ಅಂತ ಹೇಳ್ಕೊಡಕ್ ಬಂದಿದ್ದಾರೆ ನಮ್ಮ ಪರಿಮಳ ದೇವಿಯವರು. ಬನ್ನಿ ಅವರನ್ನ ಸ್ವಾಗತ ಮಾಡ್ಕೊಂಡ. ನಮಸ್ಕಾರ ಪರಿಮಳ ದೇವಿಯವರೇ. ಮೇಡಮ್, ತಮ್ಮಲ್ಲಿ ಮತ್ತೆ ಸವಿನೀಯ ಒಂದು ವಂದನೆಗಳು ನಿಮಗೆ. ನೀವು ನಮ್ಮ ಗುರುಗಳು. ಅದನ್ನ ಹೇಳಿದೆ, ನಾನು ಇದನ್ನ ಪ್ರಾರಂಭ ಮಾಡಬಾರ್ದು. ಏನಾದ್ರು ಒಂದು ವಿಷಯನ ಹೇಳಲೇಬೇಕು ಅಂತ ತಾವು ಒಂದು ಹೇಳುವಾಗ ಅದ್ರ ಒಂದು ಮುಖ್ಯವಾದ ಅಂಶ ಇದ್ದಿದ್ದಕ್ಕೆ ನೀವು ಅದನ್ನ ಮಾತಾಡಿರ್ತೀರಾ ಅನ್ನೋದು ನನ್ನ ಒಂದು ನಂಬಿಕೆ. ನಿನ್ನೆ ನೋಡಿದ್ರೆ ವರ್ಲ್ಡ್ ಒಬಿಸಿಟಿ ಡೇ ಅಂತಾನೆ ಆಯ್ತು. ನಿನ್ನೆ ಅಬ್ಸರ್ವೇಷನ್ ಎಲ್ಲಾ ಕಡೆ, ಸೆಲೆಬ್ರೇಷನ್ ಅನ್ನಕ್ ಬರಲ್ಲ, ಎಲ್ಲಾ ಕಡೆ ಕೆಲವೆಲ್ಲ ಸಂಘ ಸಂಸ್ಥೆಗಳು ಒಬಿಸಿಟಿ ಪೇಪರ್ ತುಂಬಾ ಎಲ್ಲ ಯಾರೋ ಹೀರೋಗಳು ದಪ್ಪ ಇರೋರು ಆಮೇಲೆ ತೆಳ್ಳಗಾಗಿರೋದನ್ನ ಮಾಡೆಲ್ಗಳನ್ನ ಎಲ್ಲ ತೋರಿಸಿದ್ರು. ಬಟ್ ಈ ಒಬಿಸಿಟಿ ಯಾಕೆ ಇಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಅನ್ನೋದು ನೀವು ಇವಾಗ ತಾನೇ ಇಷ್ಟು ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ರಿ. ಬಟ್ ನಮ್ಗೆ ಹೆಣ್ಣು ಮಕ್ಕಳಿಗೆ, ನಾನು ಹೆಣ್ಣು ಮಕ್ಕಳ ತಜ್ಞೆಯಾಗಿ, ಮಹಿಳೆಯರ ಸ್ತ್ರೀರೋಗ ತಜ್ಞೆಯಾಗಿ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಗೆ ಒಬಿಸಿಟಿ ಎಲ್ಲಿ ಎಫೆಕ್ಟ್ ಆಗುತ್ತೆ, ಅದರ್ ದೆನ್ ವಾಟ್ ಯು ಟೋಲ್ಡ್, ಸೋ ಮೆನಿ ಹೆಲ್ತ್ ಪ್ರಾಬ್ಲಮ್ಸ್ ಲೈಕ್ ಡಯಾಬಿಟೀಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಸೋ ಮೆನಿ ಇಟ್ ಕ್ಯಾನ್ ಹ್ಯಾಪನ್ ಟು ಬೋತ್ ದ ಜೆಂಡರ್ಸ್. ಹೆಣ್ಣಿಗೂ ಆಗ್ಬೋದು, ಗಂಡಿಗೂ ಆಗ್ಬೋದು, ಆಫ್ಟರ್ ಸಮ್ ಏಜ್ ಅಂತ ಹೇಳೋಣ. ಆದ್ರೆ ನಮ್ಗೆ ಈ ಒಬಿಸಿಟಿ ಒಂದು 16-17 ಟೀನೇಜ್ ಹುಡುಗಿಯರು ಮೆನಾರ್ಕಿ ಆಗಿ ಋತುಸ್ರಾವ ಪ್ರಾರಂಭ ಆಗ್ತಿದಂಗೆ ಇದರದ್ದು ಪ್ರಭಾವ ಪ್ರಾರಂಭ ಆಗುತ್ತೆ. ಆ ಒಂದು ಕಾರಣಕ್ಕೆ ಅವರಿಗೆ ಏನು ಅಂದ್ರೆ, ಈ ಬೊಜ್ಜುತನ, ಸ್ಥೂಲಕಾಯ ಇದ್ದ ಹುಡುಗಿಯರಲ್ಲಿ, ಮಹಿಳೆಯರಲ್ಲಿ ಅಂದ್ರೆ 20-30-35 ಮಹಿಳೆಯರಲ್ಲಿ ಈ PCO, ಪಾಲಿಸಿಸ್ಟಿಕ್ ಓವರಿ ಅಂತ ಓವರಿಸಲ್ಲಿ ಕಾಣ್ಕೊಳಕ್ ಶುರುವಾಗುತ್ತೆ. ಯಾಕೆ ಇದು ಪಾಲಿಸಿಸ್ಟಿಕ್ ಓವರಿ ಬರುತ್ತೆ ಅಂತಂದ್ರೆ, ಈ ಹೆಚ್ಚಿನ ಒಂದು ಸ್ಥೂಲಕಾಯ ಇರೋರಿಗೆ, ಅವರಿಗೆ ಪ್ಯಾಂಕ್ರೇಸ್ ಇಂದ ಉತ್ಪತ್ತಿ ಆಗುವ ಇನ್ಸುಲಿನ್ ನ ಸರಿಯಾಗಿ ಅದನ್ನ ಪಚನ ಕ್ರಿಯೆಗೆ ಉಪಯೋಗಿಸ್ಕೊಳ್ಳುವಂತ ಒಂದು ಶಕ್ತಿ ಸಾಮರ್ಥ್ಯ ಕಡಿಮೆ ಆಗ್ಬಿಟ್ಟಿರುತ್ತೆ. ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವ್ ಏನು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ಇದು ಕ್ರಿಯೆಯಿಂದ ಏನಾಗುತ್ತೆ ಅಂದ್ರೆ ಅವ್ರು ಹೆಚ್ಚಿನ ಒಂದು ಪ್ರಭಾವಕ್ಕೆ ಒಳಗಾಗ್ತಾರೆ. ಒಬಿಸಿಟಿನಲ್ಲಿ ಏನು ಅಂತಂದ್ರೆ ಸ್ಟಿರಾಯ್ಡ್ಗಳು ಇರೋದ್ರಿಂದ ಸಾಧಾರಣವಾಗಿ ಅವರು ಪಾಲಿಸಿಸ್ಟಿಕ್ ಓವರೀಸ್ ಅಂತಂದ್ರೆ, ನಾನೀಗ ಪಿಕ್ಚರ್ ನಲ್ಲಿ ಹೇಳ್ಬೇಕು ಅಂದ್ರೆ, ಅಂಡಾಶಯಗಳು ಇರುತ್ತೆ ಎರಡು ಕಡೆಗೆ. ಸೊ ಅಂಡಾಶಯದಲ್ಲಿ ಅವರಿಗೆ ನೀರ್ ಸೇರ್ಕೊಳಕ್ ಶುರುವಾಗುತ್ತೆ ಅಂಡಾಶಯದಲ್ಲಿ. ಸೊ ಈ ಅಂಡಾಶಯದಲ್ಲಿ ಹೆಚ್ಚಿನ ಒಂದು ಅವರಿಗೆ ಮೊಟ್ಟೆಗಳು ಬಿಚ್ಕೊಳ್ಳೋಂತ ಕ್ರಿಯೆ ತುಂಬಾ ಸ್ಥಗಿತವಾಗ್ಬಿಡುತ್ತೆ. ಯಾವಾಗ ಮೊಟ್ಟೆ ಬಿಚ್ಕೊಳ್ಳೋ ಕ್ರಿಯೆ ಆಗಲ್ವೋ ಅವಾಗ ಮೆನ್ಸ್ಟ್ರುಯೇಷನ್ ಆಗಲ್ಲ. ಮೆನ್ಸ್ಟ್ರುಯೇಷನ್ ಆಗದಿದ್ದಾಗ ಮತ್ತೆ ಅವರಿಗೆ ಸ್ಥೂಲಕಾಯ, ಅದು ಅದರಿಂದ ಇದರಿಂದ ಅದು ಅನ್ನೋ ಒಂದು ಪ್ರಭಾವ ಆಗುತ್ತೆ. ಒಂದ್ಸರಿ ಪಾಲಿಸಿಸ್ಟಿಕ್ ಸೈಕಲ್ ತರ. ಹೌದು. ಬಟ್ ಪಾಲಿಸಿಸ್ಟಿಕ್ ಓವರಿ ಹೆಣ್ ಹುಡುಗಿಯರಲ್ಲಿ ಬಂದ್ರೆ ಅವರಿಗೆ ಮುಖ್ಯವಾಗಿ ಅವ್ರು ಚೆನ್ನಾಗಿರ್ಬೇಕು, ಚೆನ್ನಾಗಿ ಕಾಣಬೇಕು. ಇದು ಯಾವಾಗ್ಲೂ ಒಂದು ಅವರಿಗೆ ಯಾವ್ದೇ ಒಂದು ಹೆಣ್ಮಗುಗಾಗ್ಲಿ ಅದು ಇರುವಂತ ಒಂದು ಫೀಲಿಂಗ್. ಅವರಿಗೆ ಮುಖದ ಮೇಲೆ ಕೂದಲಕ್ಕೆ ಶುರುವಾಗುತ್ತೆ, ಬೊಜ್ಜು, ಸೊಂಟದ ಹತ್ರ ಎಲ್ಲ ಅವ್ರಿಗೆ ಏನ್ ಡ್ರೆಸ್ ಹಾಕೊಂಡ್ರು ಒಂಥರ ಒಪ್ಪೋದೇ ಇಲ್ಲ. ಹಾಗಾಗಿ ಅವ್ರು ತುಂಬಾ ಖಿನ್ನತೆಗೆ ಉಂಟಾಗಿ ಮತ್ತೆ ಡಿಪ್ರೆಷನ್ ಇದಕ್ಕೆಲ್ಲ ಒಳಗಾಗ್ತಾರೆ. ಆಮೇಲೆ ಇದೇ ಹುಡುಗಿ ಮದುವೆ ಆಗಿ ಮತ್ತೆ ದಾಂಪತ್ಯ ಜೀವನ ಸ್ಟಾರ್ಟ್ ಮಾಡ್ಬೇಕು ಅನ್ನುವಾಗ ಬರೋದು ಈ PCOನಿಂದ ಮಗು ಆಗದೆ ಇರೋ ಫರ್ಟಿಲಿಟಿ ಪ್ರಾಬ್ಲಮ್. ಸೊ ಫರ್ಟಿಲಿಟಿ ಪ್ರಾಬ್ಲಮ್ ನಲ್ಲಿ ಏನು ಅಂತಂದ್ರೆ, ಬಿಕಾಸ್ ಅಲ್ಲಿ ಅಂಡಾಣು ಉತ್ಪತ್ತಿನೇ ಇಲ್ದಾಗ
ಮಗು ಆಗ್ಲಿಕ್ಕೆ ಯಾವಾಗ್ಲೂ ಡಿಲೇ ಆಗುತ್ತೆ. ಮಗು ಆಗಲ್ಲ ಅನ್ನೋ ವಿಷಯ ತಪ್ಪು. ತುಂಬಾ ಜನ ಪಾಲಿಸಿಸ್ಟಿಕ್ ಓವರಿ ಇದ್ರೆ ಮಗುನೇ ಆಗಲ್ಲ ಅಂತ ತಿಳ್ಕೊಂಡು ಹತ್ಕೊಂಡ್ ಬರ್ತಾರೆ. ಅದು ಇಲ್ಲ ಖಂಡಿತ ತಪ್ಪು. ಅಲ್ಲ, ಅಂದ್ರೆ ತಪ್ಪು. ಪಾಲಿಸಿಸ್ಟಿಕ್ ಓವರಿ ಇದ್ದಲ್ಲಿ ಅದನ್ನ ನಿಯಂತ್ರಣ ಮಾಡ್ಕೊಂಡು ಬಂದ್ರೆ ಖಂಡಿತ ಅವ್ರಿಗೆ ಮಗು ಆಗುತ್ತೆ. ಬಟ್ ಮುಟ್ಟಿನ ಏರುಪೇರು ತುಂಬಾ ಆಗುತ್ತೆ. ಅವ್ರು ಬರೋದು ನಮ್ಗೆ ಇರೆಗ್ಯುಲರ್ ಬ್ಲೀಡಿಂಗ್ ಆಗುತ್ತೆ ಅಥವಾ ಪೀರಿಯಡ್ ಡಿಲೇ ಆಗುತ್ತೆ, 2 ತಿಂಗಳಿಗೆ 3 ತಿಂಗಳಿಗೆ ಬ್ಲೀಡಿಂಗ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋದ್ರಿಂದ ಅವ್ರ ಬೊಜ್ಜು ಕರಗ್ತಾ ಇಲ್ಲ. ಬೊಜ್ಜು ಕರಗ್ತಾ ಇಲ್ಲ ಅಂದಾಗ ಅದು ಏನಿಲ್ಲ, ಅದೊಂಥರ ಸ್ಟಿರಾಯ್ಡ್ ತರ. ನಾವು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಹೌದು, ಸ್ಟಿರಾಯ್ಡ್ ಹೌದು, ಎಫೆಕ್ಟ್ ಓವರಿ ಇರುತ್ತೆ. ಹೌದು. ಹೀಗಾಗಿ ಈ ಒಂದು ಏಜ್ ಗ್ರೂಪ್ ನಲ್ಲಿ 20 ವರ್ಷ 30 ವರ್ಷದಲ್ಲಿ ಪಾಲಿಸಿಸ್ಟಿಕ್ ಓವರಿ ತುಂಬಾ ಖಿನ್ನತೆ ಮಾಡುತ್ತೆ. ಮತ್ತೆ ಅವರಿಗೆ ಹೆಚ್ಚಿನ ಒಂದು ಟ್ರೀಟ್ಮೆಂಟ್ ತಗೊಳ್ದೇನೆ ಅವ್ರ ಲೈಫ್ ಸ್ಟೈಲ್ ಇಂದಾನೆ ಸರಿ ಮಾಡ್ಕೋಬಹುದು. ಆದ್ರೆ ಅದನ್ನ ತಿಳಿಸಿ ಹೇಳ್ಬೇಕು ಅಂತ ಅನ್ನುವಾಗ ಅವರಿಗೆ ಒಂದು ತಜ್ಞರ ಒಂದು ಕೊರತೆ ಇರುತ್ತೆ. ಬರಬೇಕು, ಬಂದಾಗ ಹೌದು, ಇದು ಏನಿದ್ರು ಲೈಫ್ ಸ್ಟೈಲ್ ಡಿಸೀಸ್. ಇವಾಗ ಒಬಿಸಿಟಿ ತಾವು ಹೇಳ್ದಂಗೆ ಸೆಡೆಂಟ್ರಿ ವರ್ಕ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಅಥವಾ ಫುಡ್ ನಾವೇನು ಊಟ ಮಾಡ್ತೀವಿ. ಈಗ ಜೈಸೆ ಅನ್ನಂ ವೇಸೆ ತನ್ನ ಅಂತ ನಾವು ಹೇಳುವಾಗ ಓವರ್ ಈಟಿಂಗ್, ಓವರ್ ಜಂಕ್ ಈಟಿಂಗ್, ಫುಡ್ಗಳು, ಜಂಕ್ ಫುಡ್ಗಳು, ಪ್ರಾಸೆಸ್ಡ್ ಫುಡ್ಗಳು, ಡ್ರಿಂಕ್ಗಳು, ಎಸ್ಪೆಷಲಿ ಪಾರ್ಟಿನಲ್ಲಿ ಕುಡಿಯೋಂತ ಸುಮ್ನೆ ಅನ್ನೆಸರ್ಲಿ ಪಾಂಟ ಆಗ್ಲಿ ಯಾವ್ದೇ ಆಗ್ಲಿ ಎರೆಟೆಡ್ ಡ್ರಿಂಕ್ಸ್ಗಳು, ಮತ್ತೆ ಸುಮ್ನೆ ಸದಾ ಒಂಥರ ಕುತ್ಕೊಂಡಿರೋ ಒಂದು ಕೆಲಸಗಳು. ಎಸ್ಪೆಷಲಿ ಕೆಲವೊಂದು ಸಂದರ್ಭಗಳಲ್ಲಿ ಕಂಪ್ಯೂಟರ್ ಜೊತೆ ಕೆಲಸ ಮಾಡೋರು ಗಂಟೆ ಇವನ್ ನಮ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಹೇಳ್ಬೋದು. ನಾವಿಬ್ರು ಮ್ಯೂಸಿಕ್ ನ ಸಂಗೀತ ಅಭಿಮಾನಿಗಳು ನಾವು. ಅವರು ಪಾಪ ಎಷ್ಟೋ ಹೊತ್ತು ಕುತ್ಕೊಂಡು ಕಂಪ್ಯೂಟರ್ ಬಂದ್ರೆ ಆಗ ಹುಡುಕೋದ್ರೊಳಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಎಷ್ಟೋ ಜನ ಹೋಗ್ಬಿಡ್ತಾರೆ. ಸೊ ಇದೆಲ್ಲ ಆಗೋದ್ರಿಂದ ಈ PCO ಅನ್ನೋ ಒಂದು ಪ್ರಾಬ್ಲಮ್ 25-30% ವರೆಗೂ ಇದೆ ಅಂತ ಹೇಳ್ಬೋದು ನಮ್ಮ ಹೆಣ್ಮಕ್ಳಿಗೆ. ಇದೇ PCO ಸರಿಯಾಗಿ ಅವ್ರೆಲ್ಲ ಪರವಾಗಿಲ್ಲ ಅಂತ ಅನ್ಕೊಳ್ಳುವಾಗ ಅವ್ರಿಗೆ ಒಂದು 40 ವಯಸ್ಸು ಮೆನೋಪಾಸ್ ವಯಸ್ಸಿಗೆ ಅವ್ರಿಗೆ ಬರೋದು ಅಂದ್ರೆ ಡಯಾಬಿಟಿಸ್ ಮತ್ತೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಈ ಸ್ಥೂಲಕಾಯಕ್ಕೂ ತುಂಬಾನೇ ಸಂಬಂಧ ಇದೆ ಅಂತ ಹೇಳ್ಬೋದು. ಈಗ ನೀವು ಹೇಳ್ತೀರ ಕಾರ್ಡಿಯೋವಾಸ್ಕ್ಯುಲರ್ ರಿಸ್ಕ್ ಆಲ್ಸೋ ಇನ್ಕ್ರೀಸಸ್ ವಿತ್ ಒಬಿಸಿಟಿ ಅಲ್ವಾ ಮೇಡಮ್? Cardiovascular diseases are sometimes they are more in obese people. ಅದಕ್ಕೆ ಕಾರ್ಡಿಯೋ ಮೆಟಬಾಲಿಕ್ ಸಿಂಡ್ರೋಮ್ ಅಂತಾನೆ ಕರಿತೀವಿ. ಯಾಕಂತಂದ್ರೆ ಈ ಒಬೆಸಿಟಿಯಿಂದ ಹೃದಯಾಘಾತ ಆಗೋದು ಹೆಚ್ಚು ಅಂತ ಗೊತ್ತಾಗಿರೋದ್ರಿಂದ ಅದು ಟ್ರಂಕಲ್ ಒಬೆಸಿಟಿ. ಅದಕ್ಕೆ ಆಪಲ್ ಒಬೆಸಿಟಿ ಅಂತ ಹೊಟ್ಟೆ ದಪ್ಪಗಾಗಿರುತ್ತೆ, ಅವರಿಗೆ ಈ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋದ್ರಿಂದ ಕಾರ್ಡಿಯೋ ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಿ. ಇತ್ತೀಚೆಗೆ ಮಕ್ಕಳಲ್ಲೂ ಆಗ್ತಾ ಇದೆ. ಹಾಗಾಗಿ ಒಂದು ಕಡೆಗೆ ಮಕ್ಕಳಾಗದೆ ಇರೋದು, ಇನ್ನೊಂದು ಕಡೆಗೆ ಮುಟ್ಟಾಗದೆ ಇರೋದು, ಅದರ ಜೊತೆಗೆ ಬೇರೆ ಕಾಯಿಲೆಗಳು ಕೂಡ ಅಂದ್ರೆ ಹಿರ್ಸುಟಿಸಮ್ ಅಂದ್ರೆ ಬಾಯಲ್ಲಿ ಮುಖದ ಮೇಲೆ ದಾಡಿ ಮೀಸೆ ಬರೋದು, ಇವೆಲ್ಲ ಹೆಣ್ಣು ಮಕ್ಕಳಿಗಾದಾಗ ಅವರ ರೂಪ ವಿರೂಪ ಆಗತ್ತೆ ಅಂತಂದು ಹೇಳಿ. ಮತ್ತೆ ಅವರಿಗೆ ಬ್ರೆಸ್ಟ್ ಅಲ್ಲಿ ಮಿಲ್ಕ್ ಬರೋದು ಶುರು ಆಗ್ಬಿಡುತ್ತೆ ಕೆಲವರಿಗೆ ಒಬಿಸಿಟಿ ಇದ್ದವರಿಗೆ. ಥೈರಾಯ್ಡ್ ಹಾರ್ಮೋನ್ ಕೂಡ ಇಂಟರ್ಫಿಯರ್ ಆಗುತ್ತೆ. ಸೊ ಅವ್ರಿಗೆ ಹೆದರಿಕೆ ಆಗಿ ಬಿಡ್ತಾರೆ. ಆಕ್ಚುಲಿ ಅದು ಆಗ್ತಾ ಇರೋದು ನಮ್ಮ ಒಂದು ಹೈಪೋಥಾಲಮಸ್ ಪಿಟ್ಯೂಟರಿ ಏನ್ ಆಕ್ಸಿಸ್ ಇದೆ ಅದರಿಂದ ಹಾರ್ಮೋನ್ಗಳ ಸ್ರವಿಕೆ ಆಗ್ಬಿಟ್ಟು ಓವರಿನಲ್ಲಿ ಅಂಡಾಣು ಉತ್ಪತ್ತಿ ಆಗ್ಬೇಕು. ಆದ್ರೆ ಅವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಅದು ಏರುಪೇರ್ ಆಗ್ತಿದೆ. ಯಾಕಂದ್ರೆ ಇಲ್ಲಿ ಒಬಿಸಿಟಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಮತ್ತೆ ಸ್ಟಿರಾಯ್ಡ್ ಎಫೆಕ್ಟ್ ಜಾಸ್ತಿ ಇದೆ. ಆದ್ರಿಂದ ಹೈಪೋಥಾಲಮಸ್ ಪಿಟ್ಯೂಟರಿ ಆಕ್ಸಿಸ್ ಒಂದು ಸೈಕಲ್ ವೇರಿಯೇಷನ್ ಆಗಿ ಆ ಪ್ರೊಲಾಕ್ಟಿನ್ ಹಾರ್ಮೋನ್ ಒಂದು ಸ್ಥಿಮಿತ ಕಡಿಮೆ ಆಗ್ಬಿಡುತ್ತೆ ಪಿಟ್ಯೂಟರಿಯಿಂದ ಬರೋದು. ಸೊ ಈ ಒಂದು ವಿಷಯದಿಂದ ಏನು ಅಂತ ಅಂದ್ರೆ ಅವರಿಗೆ ನಾವು ತಿಳಿ ಹೇಳ್ಬೇಕಾಗತ್ತೆ. ನೀವು ಪಿಟ್ಯೂಟರಿ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಿರೋದ್ರಿಂದ ನೀವು ಇದು ಅದರಿಂದ ಪ್ರೊಲಾಕ್ಟಿನ್ ಬರ್ತಾ ಇದೆ. ಸೊ ಈ ಪ್ರೊಲಾಕ್ಟಿನ್ ಹಾರ್ಮೋನ್ ಕಡಿಮೆ ಆದ್ರೆ ಆಗತ್ತೆ ಅಂತ. ಅದರಿಂದ ಬ್ರೆಸ್ಟ್ ಪೇನ್ ಅಂತಾನು ಬರ್ತಾರೆ. ಏನೋ ನಮ್ಗೆ ನೀರ್ ತರ ಬರ್ತಾ ಇದೆ, ಏನೋ ಗೆಡ್ಡೆ ತರ ಅನಿಸ್ತಾ ಇದೆ ಅನ್ನೋ ಒಂದು ಫೀಲಿಂಗ್ ನಲ್ಲೂ ಬರ್ತಾರೆ. ಯಾಕಂದ್ರೆ ಈ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಈ ಒಂದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಎರಡೂ ಕೂಡ ಈ ಒಬಿಸಿಟಿ ಇರೋಲ್ಲಿ ಜಾಸ್ತಿನೇ ಕಂಡುಬರುತ್ತೆ ಅಂತ ಗೊತ್ತಾಗಿದೆ. ಜಾಸ್ತಿ ಅಂತ ಬರುತ್ತೆ. ಹೀಗಾಗಿ ಒಬಿಸಿಟಿ ಆಕ್ಚುಲಿ ನಮ್ಮ ಹತ್ರ 1 ಬಿಲಿಯನ್ ಸಿಟಿಸನ್ಸ್ ಇದಾರೆ ಅಂತ ಆಲ್ರೆಡಿ ಅಂಕಿಅಂಶಗಳಿಂದ ತಿಳಿದು ಬಂದಿದೆ. 1975 ಹೊತ್ತಿಗೆ ಇದು ಟ್ರಿಪಲ್ ಆಗ ಶುರುವಾಯ್ತು. ಅಲ್ಲಿವರೆಗೂ ನೋಡಿ ನಮ್ದು ಆಹಾರ ಎಲ್ಲ ತುಂಬಾ ಸಿಂಪಲ್ ಆಗಿತ್ತು, ಪ್ರೋಸೆಸ್ ಫುಡ್ ಒಂದು 4-5 ಡಿಕೇಡ್ ಹಿಂದೆ. ಇವಾಗ ಇದು ಆತರ ಫುಡ್ಗಳು, ಪ್ರಾಸೆಸ್ಡ್ ಫುಡ್, ಈ ಲೈಫ್ ಸ್ಟೈಲ್ಗಳು, ಡಿಸೀಸಸ್, ಸ್ಮೋಕಿಂಗು, ಆಲ್ಕೋಹಾಲ್ ಎಲ್ಲ ಜಾಸ್ತಿ ಆದಾಗೆ ಸಾಧಾರಣವಾಗಿ ಇವೆಲ್ಲ ಕಾಯಿಲೆಗಳನ್ನು ಕೂಡ ಹೆಚ್ಚಿಗೆ ಆಗ್ತಾ ಬಂತು. ಮತ್ತೆ ಇವಾಗ ಏನಿಲ್ಲ ಅಂತಂದ್ರು 1:8 ಇನ್ಸಿಡೆನ್ಸ್ ಅಲ್ಲಿ 8 ಜನರಲ್ಲಿ ಒಬ್ರಿಗೆ ಇದು ಒಬಿಸಿಟಿ ಇದೆ ಅನ್ನೋದು ತಿಳಿದು ಬಂದಿದೆ. ಒಬಿಸಿಟಿ ಹೀಗೆ ಒಬಿಸಿಟಿ ಮತ್ತು PCO ಒಂದಕ್ಕೊಂದು ತುಂಬಾ ಸಂಬಂಧ ಅಂತಂದು ಕಂಡು ಬಂದಿರೋದ್ರಿಂದ ಇದ್ರ ಬಗ್ಗೆ ನಾವು ಗಮನ ಹರಿಸ್ಲೇಬೇಕು. ಈ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡಕ್ಕೂ ಮುಂಚೆ ಇದ್ರ ಬಗ್ಗೆ ನಾವು ತಿಳುವಳಿಕೆ ಕೊಡ್ಬೇಕು. ಬರೀ ಒಂದ್ ದಿವಸ ನಾವು ಕೊಂಡು ಹೋದ್ರೆ ಅದಾಗಲ್ಲ.
ಆರೋಗ್ಯ ನಮ್ಮ ಅಂಗಗಳನ್ನ ನಾವು ಕರೆಕ್ಟ್ ಆಗಿ ಇಟ್ಕೋಬೇಕು ಅನ್ನೋ ಒಂದು ತಿಳುವಳಿಕೆನ ನಾವು ನಿಮ್ ಮೂಲಕ ಕೊಡ್ಬೇಕು ಅಂತ ಬಯಸ್ತೀವಿ ಮೇಡಮ್. ಖಂಡಿತ ಖಂಡಿತ ಬಹಳ ಅದ್ಭುತವಾಗಿ ಸರಳವಾಗಿ ಹೇಳಿದ್ರಿ. ಅಂದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲ, ನಿಮ್ಮ ಮನಸ್ಸಿನಲ್ಲಿ ಬರ್ಬೇಕು. ಆ ಬುದ್ಧಿ ನಿಮಗೆ ಬಂದಾಗ ನಾನು ಮನಸ್ಸು ಚುರುಕಾಗಿಟ್ಕೊಳ್ತೀನಿ, ಶರೀರ ಚುರುಕಾಗಿಟ್ಕೊಳ್ತೀನಿ ಅಂತ ನೀವು ಮನಸ್ಸು ಮಾಡಿದ್ರೆ ಈ ಮಹಿಳಾ ದಿನಾಚರಣೆ ಆಚರಿಸಿದ್ದು ಸಾರ್ಥಕ ಆಗತ್ತೆ ಅಂತ ಹೇಳಿದ್ರಿ. ತುಂಬಾ ತುಂಬಾ ಧನ್ಯವಾದಗಳು ಪರಿಮಳ ದೇವಿಯವರೇ. ನಮಸ್ಕಾರ.